ಬಂದೇರಿ? ಸುನೀಲ್ ಮತ್ತು ಬಸವರಾಜ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಅವ್ರು ಯಾಕೋ ಇನ್ನೂ ಬಂದಿಲ್ಲ. ಆದರೂ ಮಾವನವರು ಹೊರಗಡೆ ಸುತ್ತಾಡಿಕೊಂಡು ಬರಲು ಹೋಗಿರಬಹುದು. ಹೌದು, ಬಸವರಾಜನ ಹುಟ್ಟುಹಬ್ಬ ಸಮೀಪಕ್ಕೆ ಬರ್ತಾ ಇದೆ. ಎಲ್ಲ ವ್ಯವಸ್ಥೆ ಮಾಡುವುದು ಅಥವಾ ಹೀಗೆ ಸುತ್ತಾಡುವುದು ಅಂತ. ಏನಂತೆ ನನ್ನ ತಮ್ಮ 18 ವರ್ಷ ತುಂಬಿ 19ನೇ ವರ್ಷದಲ್ಲಿ ಕಾಣುತ್ತಿದ್ದ ಆತನ ಹುಟ್ಟುಹಬ್ಬ ನಿಲ್ಲಿಸುವುದೇ? ಛೇ ಛೇ, ಇದಕ್ಕೆಲ್ಲ ನನ್ನ ಅನುಮತಿ ಕೇಳಬೇಕೆ? ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗುತ್ತದೆ. ಏನ್ರಿ ಅದು? ಯಾವುದೋ ನಿಮ್ಮ ಮನದಲ್ಲಿ ಸಂಶಯ ಉಂಟು ತೊಡಗಿತು. ಹೇಳಿ, ನನ್ನ ಮುಂದೆ ಹೇಳಬಾರ್ದಾಗಿತ್ತೇನು? ಅದೇನಂತ ನನ್ನ ಮುಂದೆ ಹೇಳಿ. ನಿಂದೆ ಎದುರಿಗೆ ಹೇಳದೆ ಮತ್ತಾರೆದುರಿಗೆ ಹೇಳ ಸತಿಪತಿಗಳೆಂಬ ಜೋಡೆತ್ತಿನ ಬಂಡಿ ಇದ್ದಂತೆ ಅದಕ್ಕಂತೆ ಹಿರಿಯರು ಹೇಳಿದ್ದಾರೆ. ನಮಗಂತೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ರೀತಿ ಮಕ್ಕಳಾಗದಿದ್ದರೆ ಸುನೀಲ್ ಮತ್ತು ಬಸವರಾಜ ನಮ್ಮನ್ನು ಜೋಪಾನ ಮಾಡಬಹುದೇ? ಯಾವಾಗಲೂ ಅಪನಂಬಿಕೆಗಳಿಗೆ ಆಸ್ಪದೆ ಕೊಡಬಾರದರಿ. ನೋಡಿ, ಅವರಿಬ್ಬರನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚರಿ. ನಾನು ಅವರ ಕೈಯಾರ ತುತ್ತು ಉಣಿಸಿ ಅಮೃತವನ್ನೇ ಉಣಿಸಿದ್ದೇನೆ. ಅವ್ರ ಹೆದ್ದು ನಮಗೆ ಕೇಡು ಬಗೆಯಲಾರದ್ರಿ, ಕೇಡು ಬಗೆಯಲಾರದು. ಒಂದು ವೇಳೆ ಕೇಡು ಬಗೆದರೆ ತಾಯಿಯಾದವಳು ತನ್ನ ಮಗುವಿಗೆ ಎದೆ ಹಾಲು ಉಣಿಸಿ ಬೆಳೆಸುತ್ತಾಳೆ. ಎದೆ ಹಾಲು ಉಣಿಸುವಾಗ ಆ ಮಗು ತನ್ನ ಎದೆ ತಾಯಿಯ ಮಲಿಯನ್ನು ಕಡೆಯುತ್ತೆ ಎಂದು ತಾಯಿಯಾದವಳು ಆ ಮಗುವಿಗೆ ಹಾಲು ಉಣಿಸುವುದನ್ನು ಬಿಡಿಸುತ್ತಾಳೆ. ಅದರಂತೆ ನಾವು ಹಾಲು ಉಣಿಸಿ ಬೆಳೆಸಿ ಆ ಮಗುವನ್ನು ಹೊರಗೆ ಹಾಕಿದಾಗ ತಾಯಿಯಾದ ಹಾಲಿನ ಋಣವನ್ನು ಕಡಿಯುತ್ತಾಳೋ ಅಥವಾ ಸಾಯಿಸುತ್ತಾಳೋ ಅದೇನೇ ತಿಳಿ. ನಾವಿಬ್ಬರು ನಮ್ಮ ಮಕ್ಕಳಂತೆ ಹೆಚ್ಚಾಗಿ ಅವರಿಬ್ಬರನ್ನು ಸಾಕಿ ಬೆಳೆಸೋಣ. ಮುಂದೆ ನೋಡೋಣ ಅವ್ರನ್ನು ರಕ್ಷಿಸುವ ಭಾರ ಅವರಿಗೆ ಬಿಟ್ಟುಕೊಟ್ಟಿದ್ದು ಅಂತ. ನೀನು ನಿಜವಾಗಿ ಈಗಿನ ಕಾಲದಲ್ಲಿ ಎರಡೇ ತಾಯಿಯಾಗಿ ಬಂದು ಮಕ್ಕಳನ್ನೇ ಪಿಶಾಚಿಯಂತೆ ಕಾಣುವ ಹಿರಿಯ ಅನುಕೂಲವಾದ ಅಂತರಂಗದಲ್ಲಿ ಅಡಗಿರೋ ಭಾವನೆಗಳನ್ನು ಕೆದಕಲು ಪ್ರಯತ್ನಿಸಿದ್ದೇನೆ ಹೊರತು ನನ್ನ ತಮ್ಮಂದಿರ ಮೇಲಿನ ಸಂಶಯವನ್ನು ವ್ಯಕ್ತಪಡಿಸುವುದಕ್ಕಾಗಿ ಅಲ್ಲ. ನನ್ನ ತಮ್ಮಂದಿರು ಸಹ ವಿದ್ಯಾವಂತರು, ಸಾಕು ಸಾಕು, ಯಾವಾಗಲೂ ನಿಮಗೆ ಜಾಸ್ತಿನೇ. ನಡೆಯಿರಿ, ಹೊತ್ತಾಯ್ತು, ಊಟ ಮಾಡಿ. ಊಟಕ್ಕೆ ಬರಲಿ, ಆದರೆ ಒಂದು ಸಂಭಾವನೆ. ಏನ್ರಿ ಅದು? ಏನ್ರಿ ಯಾವಾಗ್ಲೂ ನೋಡಿದ್ರೆ ನಿಮಗೆ ಹುಡುಗಾಟವೇನೆ? ಬನ್ರಿ, ಅತಿ ಆಯ್ತು ನಿಮ್ಮ ಹುಡುಗಾಟ. ಹುಡುಗಾಟವಲ್ಲ ಸಾವಿತ್ರಿ, ಇದು ಪ್ರೇಮದ ಬಡಿದಾಟ. ಹಾ ಸಾವಿತ್ರಿ, ಹೊರಡಲಿ ನಿನ್ನ ಪ್ರೇಮ ಕಂಠದಿಂದ ಒಂದು ಹೋಮದ್ರ ಹಾಡವನ್ನು. ಬಿಡ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ ಬಿಡ್ರಿ. ಸಾವಿತ್ರಿ, ಇದೇನು ಹೊಸದಲ್ಲ, ಹಾಡು ಸಾವಿತ್ರಿ, ಹಾಡು.